ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನೋಡಿ, ರಾಹು ದೋಷವನ್ನ ತಡೆಯಲು ಒಂದು ಅದ್ಭುತವಾದಂಥ ಪರಿಹಾರ ಇದೆ. ರಾಹು ಅಂದ್ರೇನೆ ವಿಚಲಿತ. ನಮಗೆಲ್ಲರಿಗೂ ನಮ್ಮ ವೈದಿಕ ಧರ್ಮ, ನಮ್ಮ ಭಾರತೀಯ ಸನಾತನ ಧರ್ಮ ತುಂಬಾ ಅದ್ಭುತವಾಗಿರ್ತಕ್ಕಂಥ ತುಂಬಾ ಸಣ್ಣ ಸಣ್ಣ ಪರಿಹಾರಗಳನ್ನ ಕೊಟ್ಟಿದೆ. ರಾಹು ಅಂದ್ರೇನೆ ಅಡ್ಡ. ಗ್ರಹಣ ಅಂತೀವಲ್ಲ, ರಾಹುನೇ ಹಿಡ್ಕೊಳಕ್ ಹೋಗೋದು. ಸೊ ಯಾರೋ ಏನೋ ಒಂದು ಪದೇ ಪದೇ ಅಡ್ಡಗಳು ನಮ್ಮ ಕೆಲಸ, ಕಾರ್ಯ, ವಿವೇಚನೆ, ಆಲೋಚನೆ, ಚಿಂತನೆ ಪದೇ ಅಡ್ಡಿಗಳು ಬರ್ತಿದೆ ಅಂದ್ರೆ ಅಲ್ಲೊಂದು ರಾಹು ದೋಷವಿದೆ. ನಮಗೆ ಗೊತ್ತಿಲ್ಲದೆ ಅಗೋಚರವಾಗಿ ಯಾವುದೋ ಒಂದು ನೆಗೆಟಿವ್ ಶಕ್ತಿಗಳು ನಮ್ಮನ್ನ ತಡೆಯುತ್ತಿದೆ. ನೋಡಿ, ನಿಮ್ಮಲ್ಲಿ ಹಾನೆಸ್ಟಿ ಇದೆ, ಪರಿಶ್ರಮ ಇದೆ, ನಾಲೆಜ್ ಇದೆ, ಒಳ್ಳೆ ಟೀಮ್ ಇದೆ, ಒಳ್ಳೆ ದುಡ್ಡಿದೆ, ಬಟ್ ಆದರೂ ವಿಘ್ನಗಳ ಮೇಲೆ ವಿಘ್ನ, ವಿಘ್ನಗಳ ಮೇಲೆ ವಿಘ್ನ. ಏನೋ ಸರ್, ಕೆಲಸನೇ ಸಾಕ್ತಿಲ್ಲ, ಇದಾನೇ ಆ ಮನುಷ್ಯ ನನ್ನ ಫೈಲ್ ಮೂವ್ ಆಗ್ತಿಲ್ಲ, ಇದಾನೇ ಆ ಮನುಷ್ಯ ನನ್ನ ಕೆಲಸ ಆಗ್ತಿಲ್ಲ, ಇದಾನೇ ಆ ಮನುಷ್ಯ ನಂದು ಅನ್ನೋದು ಆಗ್ತಿಲ್ಲ ಅನ್ನತಕ್ಕಂಥ ಒಂದು ವಿಘ್ನಗಳು, ಒದ್ದಾಟಗಳು ತುಂಬಾ ಜನಕ್ಕೆ ಆಗ್ತಿರುತ್ತೆ. ಆಮೇಲೆ ಮನೇಲಿ ಕಿರಿಕಿರಿ, ಮುಖ್ಯವಾಗಿ ಸ್ತ್ರೀಯರಿಗೆ ಅಂದ ಹೊರಟೋಗುತ್ತೆ ರಾಹು ದೋಷ ಆಗ್ಬಿಟ್ರೆ. ತಲೆ ಕೆಡ್ಸ್ಕೊಬಿಡ್ತಾರೆ, ಬೇರೆ ಅವಿವೇಕತನ ಮೂಡ್ಕೋಬಿಡುತ್ತೆ, ಗಂಡಸರಿಗೆ ಆತರ ಬಂದ್ಬಿಡುತ್ತೆ, ಹೆಣ್ಣಿಗೆ ಉದ್ರೇಕ ಬಂದ್ಬಿಡುತ್ತೆ, ಉನ್ಮತ್ತ ಸ್ಥಾಯಿಗೆ ಹೋಗ್ಬಿಡ್ತಾರೆ, ನಶೆಗಳ ಪದಾರ್ಥಗಳಿಗೆ ವಿಪರೀತ ದಾಸರಾಗತಕ್ಕಂಥದ್ದಾಗ್ಬಿಡ್ತಾರೆ. ಬೆಳಗ್ಗೆಯಿಂದ ಕುಡಿಯೋದು, ಏನೋ ಆಲೋಚನೆ, ಬರೀ ನಿದ್ದೆ 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 ನಿದ್ದೆ, ಇಲ್ಲ ನಿದ್ದೆ ಇಲ್ಲದೆ ಬಳಲೋದು, ಏನ್ ಮಾಡೋದಕ್ಕೂ ಮನಸ್ಸಿಲ್ಲ, ಅಲಂಕಾರವಿಷ್ಟ ಇಲ್ಲ, ಸಿಂಗಾರವಿಷ್ಟವಿಲ್ಲ, ಒಳ್ಳೆ ಮಾತಿಲ್ಲ, ಒಳ್ಳೆ ಯಾರನ್ನ ನೋಡಿದ್ರು ನೆಗೆಟಿವ್ ಅನ್ಸುತ್ತೆ. ಇವನನ್ನ ನಂಬೋದ, ಅವನನ್ನ ನಂಬೋದ, ಗಂಡನ್ ನಂಬೋದ, ಹೆಂಡತಿನ ನಂಬೋದ, ಹೆಂಡತಿ ಮೇಲೇನು ಪ್ರೀತಿ ಇಲ್ಲ, ಗಂಡನ ಮೇಲೆ ಪ್ರೀತಿ ಇಲ್ಲ, ಯಾವ್ದ್ರ ಮೇಲೇನು ಆಸಕ್ತಿ ಇಲ್ಲ. ಮಲಗಿರೋಣ, ಏನೋ ಒಂದ್ ತಿನ್ನೋಣ, ಏನೋ ಒಂದ್ ಮಗೋಣ. ಈ ರಾಹು ದೋಷ ಒಂಥರ ಎಷ್ಟಿದ್ರು ಏನು ಇಲ್ಲ ಅನ್ನತಕ್ಕಂಥ ಭಾವ, ಎಲ್ಲೋ ಹೋಗೋಣ ಅಂತಕ್ಕಂಥ ಭಾವ, ಕಣ್ಣಲ್ಲಿ ತನಗೆ ತಾನೇ ನೀರು ಬರ್ತಕ್ಕಂಥ ಭಾವ, ಎಲ್ಲರಿಂದ ಬರೀ ರೂಮಲ್ಲಿ ಒಬ್ಬರೇ ಇರಬೇಕು ಅನ್ನೋ ಒಂದು ಭಾವ, ಬೆರೆಯೋದಿಲ್ಲ, ಎಲ್ಲರಿಂದ ದೂರವಾಗಿ ಒಂಟಿಯಾಗಿರುವ ಭಾವ, ತನಗೆ ತಾನೇ ವಿಪರೀತವಾಗಿ ಮಾತನಾಡ್ಕೊಳ್ತಕ್ಕಂಥ ಭಾವ, ತನಗೆ ತಾನೇ ಆಗಾಗ ಬಿಕ್ಕಿ ಅಳ್ತಕ್ಕಂಥ ಭಾವ. ರಾಹುವಿನ ಕ್ರೂರತ್ವ ಈ ಥರದ್ದಾಗುತ್ತೆ. ಮನಸ್ಸು ವಿಪರೀತ ಹುಳಿ ಆಗತಕ್ಕಂಥ, ಯಾರು ನೋಡಿದ್ರು ನೆಗೆಟಿವೇ. ಏನ್ ಕೊಡೋದು ಅವನು, ಅವಳೇನ್ ಮಾಡೋದು, ನನ್ಗೇನ್ ಗೊತ್ತಿಲ್ವಾ, ನೋಡಿದ್ರೆ ಯಾಕೋ ಮನೇಲಿ ಹುಳಿ, ಮಾತಿನಲ್ಲಿ ಹುಳಿ, ಆಲೋಚನೆಯಲ್ಲಿ ಹುಳಿ, ನಮ್ಮ ಮಾತನ್ನು ಯಾರು ನಂಬ್ತಿಲ್ಲ, ನಮ್ಮ ಕೆಲಸ ಯಾರು ಗುರುತಿಸ್ತಿಲ್ಲ, ನಮ್ಮ ವ್ಯಕ್ತಿತ್ವ ಯಾರು ಗುರುತಿಸ್ತಿಲ್ಲ. ಇದೆಲ್ಲ ರಾಹುವಿನ ದೋಷಗಳು. ಯಾರೂ ಮಾಡದ ತಪ್ಪಿಗೆ ಅಪವಾದಗಳು. ಮೊನ್ನೆ ನೋಡಿ, ರಾಹು ಪ್ರಭಾವ ಒಂದು ಹುಡುಗನಿಗೆ 6.5 ಅಡಿ ಕಟೌಟ್, ಫಸ್ಟ್ PUC ಹುಡುಗ, ನೀವು ನಂಬಲ್ಲ, ಈಗ ನೋಡ್ಬೇಕು ಏನೋ ಇದು ಅಂತ. ಆ ರೀತಿ ಟಚ್ ಆಗ್ತಿದೆ ಆತನ ತಲೆ, ಆ ಗೋಡೆಗೆ ಟಚ್ ಆಗ್ತಿದ್ರೆ ನೋಡ್ತಿದ್ವಿ, ಏನಪ್ಪ ಇದು ಅಂತ. ಒಂದ್ 30 ವರ್ಷದ ಗಂಡಸಿನ ಭಾವದಲ್ಲಿದ್ದಾನೆ, 16 ವರ್ಷ 17 ವರ್ಷದ ಮಗು ಆತ. ಏನ್ ಹೇಳ್ತೀರ ಮಕ್ಕಳೇ? 17, ಸೆಕೆಂಡ್ PUC. ಈಗ ಕಾಲೇಜಲ್ಲಿ ಏನೋ ಆಗುತ್ತೆ, ಅವನೇನು ಮಾಡೇ ಇಲ್ಲ. ರಾಹು ಪ್ರಭಾವ ಕ್ಲೀನಾಗಿ ಅವನ ಮುಖದಲ್ಲಿ ಕಾಣಿಸ್ತಿದೆ ರಾಹು ಹೊಡೆದಿದೆ ಅಂತ. ಏನಾದ್ರೂ ಅಪವಾದಗಳಿಗೆ ಸಿಕ್ಕಾಕುತ್ತೇನೆ, ನಿಮ್ಮ ಮನೇಲೆ ನಡೆಯುತ್ತೆ ಅಂದ್ರೆ ಆಗ್ತಿದೆ ಗುರುಜಿ ಅಂತ ತಾಯಿ ಕಣ್ಣೀರ್ ಹಾಕೊಂಡ್ರು. ಈಗೆಲ್ಲ ಆಗ್ತಿದೆ ಗುರುಜಿ ಅಂತ. ವಿಪರೀತ ಆಕರ್ಷಣ ಭಾವ, ನಿರಾಕರ್ಷಣ ಭಾವ, ವಿಕರ್ಷಣ ಭಾವ, ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಯಾವ್ದಾದ್ರು ಒಂದ್ ಮಾಡಿದ್ರೆ ಅದನ್ನೇ ಮಾಡ್ತಾ ಕೂತ್ಕೊಳ್ಳೋದು, ಮಲಗಿದ್ರೆ ಮಲಗೇ ಇರೋದು, ತಿಂತಿದ್ರೆ ಬಕಾಸುರನ ಊಟ ಮಾಡೋದು, ಮೈ ವಿಪರೀತ ಮೈ ಬಂದ್ಬಿಡುತ್ತೆ.
ಇಲ್ಲ ಪೀಚ್ ಪೀಚ್ ಆಗ್ಬಿಡೋದು. ಒಂಥರ ಮೂಗಿನಲ್ಲಿ ಸದ್ದು, ನಿದ್ದೆ ಮಾಡುವಾಗ ವಿಪರೀತ ಸದ್ದು, ಬಾಯಿಂದ ದುರ್ಗಂಧ, ದೇಹದಿಂದ ದುರ್ಗಂಧ, ಒಂದು ರೀತಿ ಕೆಟ್ಟ ಗ್ಯಾಸ್ ಹೊರಗಡೆ ಬರ್ತಕ್ಕಂಥದ್ದು, ಕಿವಿಯೆಲ್ಲ ಮುಚ್ಕೊಂಡಾಗೆ, ಕಿವಿಯಿಂದ ಸಿಕ್ಕಾಬಟ್ಟೆ, ಕಿವಿಯಲ್ಲಿ ಇರಿಟೇಷನ್, ಮೂಗಿನಲ್ಲಿ ಒಂಥರ ದುರ್ವಾಸನೆ, ಕಣ್ಣಿನಲ್ಲಿ ಒಂಥರ ಏನೋ ಕೆಟ್ಟದ್ದು ವಿಪರೀತ ಬರ್ತಿದೆ, ಮುಖ ಊದ್ಕೋತಿದೆ, ಮುಖದ ಮೇಲೆ ಬಂಗ್ ಬರ್ತಿದೆ, ಸ್ಕಿನ್ನಲ್ಲೆಲ್ಲ ಡಲ್ನೆಸ್ ಬರ್ತಿದೆ. ಎಲ್ಲ ರಾಹು ಸಿಂಟಮ್ಸ್ ತುಂಬಾ ಇದೆ. ಹೇಳ್ತಾ ಹೋದ್ರೆ ಅದೊಂದು ದಿನ ಅಲ್ಲ, ವಾರಗಟ್ಲೆ, ತಿಂಗಳಗಟ್ಲೆ ಹೇಳ್ತಾ ಹೋಗ್ಬೋದು, ಒಂದೊಂದಲ್ಲ. ವಿಪರೀತ ಮಾಂಸ ಭಕ್ಷಣೆ, ವಿಪರೀತ, ವಾರ, ತಿಂಗಳು, ಮಾಸ ಏನು ನೋಡೋದೇ ಇಲ್ಲ. ನೋಡಿ, ಮಾಂಸ ಭಕ್ಷಣೆಯನ್ನ ಕಂಪಲ್ಸರಿ ಅಮಾವಾಸ್ಯೆ ದಿನ ತಿನ್ಲೇಬಾರದು ಅಂತ ವೈದಿಕ ಹೇಳುತ್ತೆ. ಅಮಾವಾಸ್ಯೆ ದಿನ ನಮಗೆ ಶಕ್ತಿ ಇರಲ್ಲ, ಇನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಎಲ್ಲಿರುತ್ತೆ? ಇಡೀ ಪ್ರಕೃತಿಯೇ ಒಂದು ರೀತಿ ಕತ್ತಲೆಯ ಪ್ರಭಾವದಲ್ಲಿರುತ್ತೆ. ಇನ್ನು ಆ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಏನ್ ಶಕ್ತಿ ಇರುತ್ತೆ? ತಗೊಬಂದು ಅದನ್ನ ಕಡಿದು ಶಕ್ತಿ ಇಲ್ದಿರೋ ತಿಂದಂದ್ರೆ ನಮಗೇನ್ ಬರುತ್ತೆ? ವೈದಿಕ ಸುಮ್ಮನೆ ಹೇಳಿಲ್ಲ, ನಾವೇ ಒಂಥರ ಅಮಾವಾಸ್ಯೆ ಬಂದ್ರೆ ಒಂಥರ ಡಿಸ್ಟರ್ಬ್ಡ್. ಹಿಂದೆ ಮುಂದೆ ಅಮಾವಾಸ್ಯೆ ದಿನ ನೋಡಿ ಏನೋ ಮನಸ್ಸು ನೆಗೆಟಿವ್ ಶೇಡ್, ಏನೋ ಲೋನ್ಲಿನೆಸ್, ಏನೋ ಇರಿಟೇಷನ್, ಸಮುದ್ರದ ಉಬ್ಬರ ಇಳಿತಗಳನ್ನ ನೋಡಿ ನೀವು ಬೇಕಾದ್ರೆ ಏನೋ ಒಂಥರ ಅಗೋಚರ. ಅದಕ್ಕೆ ಅಮಾವಾಸ್ಯೆ ದಿನ ಯಾವುದೇ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು, ಆದಷ್ಟು ಅವಾಯ್ಡ್ ಮಾಡ್ತೇವೆ. ದೂರದ ಪ್ರಯಾಣ ಈ ಥರದ್ದೆಲ್ಲ ಇದೆ. ಅಂಥದ್ರಲ್ಲಿ ಆ ರಾಸುಗಳಿಗೆ, ಪಶುಗಳಿಗೆ ಶಕ್ತಿನೇ ಇರೋಲ್ಲ, ಅಂಥದ್ದನ್ನ ಕಳೆದು. ಅದಕ್ಕೆ ನೋಡಿ ವೈದಿಕರು ತುಂಬಾ ತಿಂತೀರೋ ಅಮಾವಾಸ್ಯೆ ದಿನ ತಿನ್ಬೇಡಿ, ಆದ್ರೆ ರಾಹು ಪ್ರಭಾವ ತಿನ್ಬೇಡ, ತಿಂತೀನಿ ಅವನೇನು ಹೇಳೋದು ಅನ್ನತಕ್ಕಂಥ ಭಾವ. ಮಲಮೂತ್ರ ವಿಸರ್ಜನೆಯ ಜಾಗಗಳಲ್ಲಿ ಒಂಥರ ದುರ್ನಾತ, ತರಾ ವಾಸನೆ. ರಾಹು ಪ್ರಭಾವ ಇದ್ರೆ ನಿಮ್ ಬಾಡಿ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ, ನಮ್ಮ ಬಾಯಿಂದ ಕೆಟ್ಟ ಒಂಥರ ಅಶುದ್ಧಿ. ನೀವು ಎಷ್ಟೇ ಕ್ಲೀನ್ ಆಗಿದ್ರು ಅಶುದ್ಧಿ ಆಗುತ್ತೆ, ಇಲ್ಲ ಅಶುದ್ಧಿ ಆಗಿರ್ಬೇಕು ಅಂತ ತೋಚುತ್ತೆ. ಇದೆಲ್ಲವೂ ಇದೆ. ಇಂಥ ಒಂದು ನೆಗೆಟಿವ್ಸ್ ಅನ್ನ ಓಡಿಸ್ಲಿಕ್ಕೆ ಮುಖ್ಯವಾಗಿ ಮನೆಯಲ್ಲಿರತಕ್ಕಂಥ ಎಲ್ಲ ಸ್ತ್ರೀಯರು ಓಲೆ ಜುಮ್ಕಿ ಹಾಕಲೇಬೇಕು. ರಾಹುವನ್ನ ಹೊಡಿಬೇಕು ಅಂದ್ರೆ ಬುಧನನ್ನ ಜಾಗೃತಿ ಮಾಡಬೇಕು. ಎಷ್ಟು ಜನಕ್ಕೆ ಗೊತ್ತಿದೆ? ಇವತ್ತು ಎಷ್ಟು ಜನ ನೆಮ್ಮದಿಯಾಗಿದ್ದೀರಿ, ಖುಷಿಯಾಗಿದ್ದೀರಿ, ಶುದ್ಧಿಯಾಗಿದ್ದೀರಿ? ಮನಃಶುದ್ಧಿ, ದೇಹ ಶುದ್ಧಿ, ಬುದ್ಧಿ ಶುದ್ಧಿ, ಆಲೋಚನಾ ಶುದ್ಧಿ. ಏನು ಬೇಡ ಬಿಡಿ ಗುರುಗಳ, ಸಣ್ಣದು ದೊಡ್ಡದಾಗಿ ತಗೊಳ್ಳೋದು. ಏನೋ ಆಗ್ಬಿಟ್ಟಿದೆ, ಏನೂ ಆಗೋಲ್ಲ. ನೋಡಿ, ನಾವು ಹುಟ್ಟಿದಾಗ ಕೈಯಲ್ಲಿ ನಾವು ನಮ್ಮ ತಂದೆ ತಾಯಿಗೆ ಮಕ್ಕಳು, ಪುಟ್ಟ ಮಕ್ಕಳು ನಮ್ಮನ್ನು ಲಾಲಿಸ್ತಾರೆ, ನಮ್ಮ ಕಣ್ಣು ಮುಂದ್ಗಡೆ ತೀರ್ಕೋತಾರೆ, ನಾವು ಅವ್ರಿಗೆ ಬೆಂಕಿ ಹಚ್ತೀವಿ, ನಮಗ್ ಜೀವನ ಕೊಟ್ಟಂಥದ್ದು. ಸೊ ಅವರೇ ಇಲ್ಲ, ಜೀವನ ಎರಡೂ ಕೊಟ್ಟಂಥವ್ರು. ಎಷ್ಟೋ ಮಿತ್ರರು, ಬಂಧುಗಳು, ಆತ್ಮೀಯರನ್ನೆಲ್ಲ ಕಳ್ಕೊಂಡಿರ್ತಾರೆ. ಯೋಚನೆ ಮಾಡಿ ನೋಡಿ. ಸೊ ಮನಸ್ಸಿನಲ್ಲಿ ಇದನ್ನ ಇಟ್ಕೊಳ್ಳಿ ಕಂಪಲ್ಸರಿ. ಅದಕ್ಕೆ ನೋಡಿ, ರಾಹು ಕೆಟ್ಟದ್ದು ಕೇಳಿಸ್ಕೋಬಾರ್ದು, ಕೆಟ್ಟದ್ದು ತುಂಬಾ ಕುತ್ಕೋಬಾರ್ದು ಅಂತ ಕಿವಿಗೆ ಓಲೆ ಹಾಕೊಂಡಿರೋದು. ಮಕ್ಳಿಗೆ ಅದು ಜಾಸ್ತಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತಲೇ ಮಕ್ಕಳಿಗೆ ಬೇಗ ಆಗ್ತೀವ. ಯಾಕಂದ್ರೆ ಮಕ್ಳು ಕಿವಿ ಚುರುಕು. ನೀವು ನೋಡಿ ಮಕ್ಕಳ ಹತ್ರ, ನೀವ್ ಅನ್ಕೊಂಡಿರ್ತೀರ ಅವ್ರೇನೋ ಆಡ್ತಿರ್ತಾರೆ ಗೇಮ್ಸ್ ಅಂತ, ನೀವೇನೋ ಮಾತಾಡಿ ಮಾ ಅದು ತಾನೇ ಅಂತಾರೆ. ವೈಫೈ ಅವರು 10G ಅಲ್ಲ 100G ಅವ್ರ ಸ್ಪೀಡ್ ಅವರು. ಅಯ್ಯೋ ರಾಮಚಂದ್ರ, ಆ ವೇಗ ಅದನ್ನ ತಡಿಲಿಕ್ಕೇನೆ ಅವ್ರು ತಗೊಳ್ಳೋ ಅಷ್ಟು ವೇಗ ಆಪತ್ತದು. ಅದಕ್ಕೆ ಮಕ್ಕಳಿಗೆ ಕಿವಿ ಓಲೆ ಹಾಕ್ತವೆ. ದೊಡ್ಡವರು ಹಾಕ್ತಿದ್ರು, ಇವತ್ತು ನಾವು ಹಾಕೋದೇ ಇಲ್ಲ, ಸ್ತ್ರೀಯರೇ ಹಾಕೋಲ್ಲ. ಓಲೆ ಜುಮ್ಕಿನ ಸುಮ್ಮನೆ ಗುರುಗಳ ಏನ್ ಮಾತಾಡ್ತೀವಿ. ಚಿಕ್ಕದಾಗಿ ಆದರೂ ಓಲೆ ಜೊತೆ ಒಂದು ಜುಮುಕಿ ಹಾಕಿ ಹೊರಗಡೆ ಹೋಗೋವಾಗ ಫಂಕ್ಷನ್ಸ್ಗೆ, ಪಾರ್ಟೀಸ್ಗೆ, ಯಾವ್ದಾದ್ರು ಇರುತ್ತೆ ಕಾರ್ಯಕ್ರಮಗಳು, ಅಟ್ಲೀಸ್ಟ್ ಆಫೀಸ್ಗಾದ್ರೂ ಹೋಗುವಾಗ ಓಲೆ ಹಾಕಿ. ಕಿವಿಲ್ ಓಲೆನೇ ಹಾಕೋದ್ ಬಿಟ್ಬಿಟ್ಟಿದ್ದಾರೆ. ನೀವು ನೋಡಿ, ಕೆಲವರಿಗಂತೂ ಕೆಲವು ಭಾಗಗಳ ಸ್ತ್ರೀಯರಿಗೆ ಕಿವಿ ತುಂಬಾ ಓಲೆ ಹಾಕಿರ್ತಾರೆ. ಆ ಹಿರಿಯರೇನು ಮೊದ್ದಲ್ಲ, ಅವ್ರಿಗೆ ಗೊತ್ತು ಆ ಭಾಗದ ಸ್ತ್ರೀಯರಲ್ಲಿ ವಿಪರೀತ ರಾಹು ಪ್ರಭಾವ. ಬಂಡರು ಕೇಳೋ ಮಾತೇ ಇಲ್ಲ. ಆನೆ ನಡೆದಿದ್ದೇ ದಾರಿ ಅನ್ನತಕ್ಕಂಥದ್ದು ಎಲ್ಲಿ ಕೇಳ್ತಾರೆ, ನುಗ್ಗೇ ಬಿಡ್ತಾರೆ.
ಅದಕ್ಕೆ ಯೋಚಿಸ್ಲಿ ಅಂತ ಹೇಳಿ ಗಡಗಡ 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 ಅಂತ ಎಲ್ಲರಿಗೂ ಹಾಕಿರ್ತಾರೆ. ಇಷ್ಟದ ಮೂಗುತಿನೂ ಹಾಕಿರ್ತಾರೆ. ಅಷ್ಟು ದೊಡ್ಡದು ಹಾಕಿ ಅಂತ ನಾನೇನು ಕೇಳಿಲ್ಲ, ಅಷ್ಟೆಲ್ಲ ಹಾಕಿ ಅಂತನೂ ನಾನು ಹೇಳಿಲ್ಲ. ಒಂದು ಚಿಕ್ಕ ಓಲೆಯನ್ನ ಸದಾ ಧರಿಸಿ, ಫಂಕ್ಷನ್ಸ್ಗೆ ಹೋಗುವಾಗ ಅದ್ರ ಜೊತೆ ಒಂದು ಚಿಕ್ಕ ಜುಮ್ಕಿಯನ್ನು ಧರಿಸಿ. ಪುರುಷರು ನೀವು ಹಾಕಿಪ್ಪ ಒಂದು ಚಿಕ್ಕದಾಗಿ ಒಂದು ಪಿಯರ್ಸ್ ಮಾಡಿ, ರಾಹು ಪ್ರಭಾವ ನೋಡಿ. ಸದಾ ಯು ವಿಲ್ ಫೀಲ್, ನಿಮ್ಮ ಮೇಲೆ ನಿಮ್ಗೊಂದು ನಂಬಿಕೆ ಬರುತ್ತೆ. ನಿಮ್ಮನ್ನ ನೀವು ತುಚ್ಛವಾಗಿ, ಕೇವಲವಾಗಿ, ಒಂಥರ ವಿಕೃತಿಯಾಗಿ, ನಿಮ್ಮನ್ನ ಅದು ಎಚ್ಚರಿಸುತ್ತೆ. ಏನ್ ಮಾಡ್ತಿದ್ದೀಯಾ, ಯಾವ್ದ್ರ ಬಗ್ಗೆ ಹೋಗ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ. ಯಾರೋ ಕರೆದ ಪಾರ್ಟಿಗೆ ಅಂತ ಮಠ ಮಧ್ಯಾಹ್ನ, ಹೆಂಡತಿ ಇಲ್ಲ ಮನೇಲಿ, ಮಕ್ಕಳು ಹೋಗಿದ್ದಾರೆ ಕಾಲೇಜ್ಗೆ, ನಡಿ. ಮಗಳಿದ್ದಾಳೆ, ಪತ್ನಿ ಕೆಲ್ಸಕ್ಕೆ ಹೋಗಿದ್ದಾಳೆ, ನಾನೇನೋ ಮಾಡ್ತಿದ್ದೀನಿ, ಇವನ್ ಯಾರೋ ಕರೆದ. ಎಚ್ಚರಿಸುತ್ತವೆ ಇವು. ಬುಧನ ತತ್ವ, ಬುದ್ಧಿಕಾರಕ ಬುಧ. ಬುಧನಿಗೂ ರಾಹುವಿಗೂ ತುಂಬಾ ಮಿತ್ರತ್ವ ಇದೆ. ಆದ್ರಿಂದ ಅವನನ್ನ ತಡೆಯೋ ಶಕ್ತಿ, ಒಳ್ಳೇದನ್ನ ಮಾತ್ರ ತಗೊಂಡು ಅದನ್ನ ಫಿಲ್ಟರ್ ಮಾಡ್ತಾನೆ, ಯೋಚನೆಗಳನ್ನ ಕೊಡ್ತಾನೆ, ಈ ನೆಗೆಟಿವ್ ಭಾವಗಳನ್ನ ದೂರ ತಳ್ಳುತ್ತಾನೆ. ಕಿವಿಗೆ ಓಲೆಯನ್ನ ಎಲ್ರೂ ಹಾಕಿ ಹೋಗಿ, ಗುರುಗಳೇ ನಿಮ್ಮ ಇಷ್ಟ, ನಾವು ಮಾಡೋದೇ ಈಗ ನಿಮ್ಮ ಇಷ್ಟ. ರಾಹು ಪ್ರಭಾವ ನಮಗ್ ಒಳ್ಳೆ ರಾಹು, ಹೇಳುವ ಪ್ರಭಾವ, ತಗೊಳ್ಳೋದು ಬಿಡುವುದು ನಿಮ್ಮ ಪ್ರಭಾವ. ನೀವು ಹೇಳಿ ನಿಮ್ಮ ಮನೆಯಲ್ಲಿ. ಖಂಡಿತ ನಾ ಹೇಳಿರ್ತಕ್ಕಂಥ ಈ ಒಂದು ಸೂಕ್ಷ್ಮಗಳಾಗಲೇ ರಾಹು ಪ್ರಭಾವ ಹೇಳಿದ್ನಲ್ಲ, ಇದು ನಡೆದಿರ್ತಕ್ಕಂಥದ್ದು. ಎಷ್ಟು ಜನ ಹೌದು ಗುರುಜಿ ನಿಮ್ಮ ಮಗಳ ಕಿವಿಯಲ್ಲಿ ಓಲೆ ಇದೆಯಾ, ಅವ್ರು ಹೇಗ್ ನಡ್ಕೋತಿದ್ದಾರೆ, ನೀವು ಕಿವಿಯಲ್ಲಿ ಓಲೆ ಧರಿಸಿದ್ದೀರಾ, ಸ್ತ್ರೀಯಾಗಿ ನಿಮ್ಗೆ ಏನೇನು ಆಲೋಚನೆಗಳು ಬರುತ್ತೆ, ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ ಮಕ್ಕಳೇ. ಅಲ್ಲಿ ಶೋ ಯು ದ ಮ್ಯಾಜಿಕ್. ಅದು ಜಗತ್ತು ಗೊತ್ತಾಗಬೇಕು. ಹೌದು ಗುರುಗಳೇ, ಈ ತರ ಆಗುತ್ತೆ ನಮ್ಗೆ ಬೇಗ. ನಾವು ಅದನ್ನ ಧರಿಸಿ ನೋಡಿ. ನೀವು ಕ್ಲೀನಾಗಿ ಮುಖ ತೊಳ್ಕೊಂಡು, ಬೊಟ್ಟು ಇಟ್ಕೊಂಡು, ಓಲೆ, ಜುಮ್ಕಿ, ಒಂದಷ್ಟು ಹೂವು. ಇದು ಕೂಡ ಬುಧನ್ ತತ್ವ, ಹೂವು. ನೀವು ನೋಡಿ, ಅರಿಶಿನ, ಕುಂಕುಮ, ಒಂದು ಸಣ್ಣ ಕಾಡಿಗೆ, ಸಣ್ಣ ಲಿಪ್ಸ್ಟಿಕ್ಕು ಹಚ್ಚಬೇಕು ಸ್ತ್ರೀಯರು. ಪುರುಷರು ಹಚ್ಚಿ ಅಂತ ಹೇಳಿಲ್ಲ, ಆಯ್ತು. ಪುರುಷರು ವಿಭೂತಿ ಹಚ್ಕೊಳ್ಳಿ, ಇಲ್ಲ ಒಂದು ಸಣ್ಣ ತಿಲಕ ಹಚ್ಕೊಳ್ಳಿ, ಬಟ್ ಕಿವಿಗೆ ಓಲೆ ಹಾಕಿ ನೋಡಿ. ಪುರುಷರೇ ಮನೆಗೆ ಬಂದ್ಮೇಲೆ ಆದ್ರೂ ಹಾಕೊಳ್ರಪ್ಪ, ಹೋಗ್ಲಿ. ನಿಮ್ಗೆ ಹೊರಗಡೆ ಹಾಕೊಳ್ಳಕ್ ನಿಮ್ಗೆ ಒಂಥರ ನಾಚಿಕೆ, ಸಂಕೋಚ, ಏನೋ ಲೋಕೋ ಅವ್ರು ಹಿಂಗೆ ಹೇಳ್ತಾರೆ ನೋಡಿ. ದಿಸ್ ಇಸ್ ಅ ಸೈನ್ಸ್. ವೈದಿಕ ಅನ್ನುವುದು ಒಂದು ವಿಜ್ಞಾನ, ಮಹಾವಿಜ್ಞಾನ, ಸುಜ್ಞಾನ. ಅದರ ಬಗ್ಗೆ ನಿಮ್ಗೆ ತಿಳಿದೇ ಇಲ್ಲ ಅಷ್ಟೇ. ರಾಹುವನ್ನ ಅಟ್ರಾಕ್ಟ್ ಮಾಡಬಾರದ ವಸ್ತುಗಳಲ್ಲಿ ಒಂದು ವಾಚ್ ಕೂಡ ಉಂಟು. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಬಿಡಿಸಿ ಹೇಳ್ತಾನೆ, ಮಾಡ್ಕೊಂಡು ನೋಡಿ. ಖಂಡಿತ ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರಿ, ಕಾಯ್ತಿರ್ತಾನೆ. ಹೌದು ಗುರುಗಳೇ, ನಮ್ಗಂತ ಥಾಟ್ಸ್ ಬಂದಿವೆ, ಇದ್ದೀವಿ, ನಡೆದಿದೆ ಅನ್ನತಕ್ಕಂಥದ್ದು ಹೇಳ್ತೀರಿ, ಕಾಯ್ತಿರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.